ನಾವು ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಶ್ನೋತ್ತರಗಳನ್ನು ನೋಡೋಣ. ಇದು ಒಂದು ಸರ್ತಿ ನೋಡುವಾಗ ಅದು ಪಾಠನೇ ಒಂದು ಸರ್ತಿ ವಾಪಸ್ಸು ಓದಿದ ಹಾಗೆ ಆಗ್ತದೆ. ಅಭ್ಯಾಸ. ಇಫ್ ವಿ ಗೋ ಥ್ರೂ ದ ಕ್ವೆಶನ್ ಆ್ಯಂಡ್ ಆನ್ಸರ್ಸ್, ಇಟ್ ಈಸ್ ಲೈಕ್ ಆಸ್ ಇಫ್ ವಿ ಆರ್ ರಿವೈಸಿಂಗ್ ದ ಚಾಪ್ಟರ್ ಅಗೇನ್. ಓಕೆ, ಸೊ ಲೆಟ್ಸ್ ಗೋ ಥ್ರೂ ದ ಕ್ವೆಶನ್ ಆ್ಯಂಡ್ ಆನ್ಸರ್ಸ್. ಒಂದು ಪದ ವಾಕ್ಯದಲ್ಲಿ ಉತ್ತರಿಸು. ಆನ್ಸರ್ ಇನ್ ಒನ್ ವರ್ಡ್ ಆರ್ ಸೆಂಟೆನ್ಸ್. ಮುಖ್ಯ ಗುರುಗಳು ಯಾರ ಸಭೆ ಕರೆದರು? ದ ಪ್ರಿನ್ಸಿಪಲ್ ಹ್ಯಾಡ್ ಕಾಲ್ಡ್ ದ ಸ್ಟೂಡೆಂಟ್ಸ್. ಸೊ ಹೂಮ್ ಹಿ ಹ್ಯಾಡ್ ಕಾಲ್ಡ್. ಯಾರು ಮೀನ್ಸ್ ಹೂಮ್ ಹಿ ಹ್ಯಾಡ್ ಕಾಲ್ಡ್. ಯಾರನ್ನು ಕರೆದಿದ್ದವರು? ಅವರು ಮಂತ್ರಿಮಂಡಲದ ಸಭೆಯನ್ನು ಕರೆದರು. ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಸ್ವಾತಂತ್ರ್ಯ ದಿನವನ್ನು ಎಂದು ಆಚರಿಸುತ್ತೇವೆ? ವೆನ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ. ವೆನ್ ವಿ ಆರ್ ಗೋಯಿಂಗ್ ಟು ಸೆಲೆಬ್ರೇಟ್, ಯಾವಾಗ ಆಚರಿಸೋದು? ಆಗಸ್ಟ್ 15. ಹೌದಾ? ಸ್ವಾತಂತ್ರ್ಯ ದಿನವನ್ನು ಆಗಸ್ಟ್ 15ರಂದು ಆಚರಿಸುತ್ತೇವೆ. ಯಾರು ಕ್ಷಮೆ ಕೋರಿದರು? ಶಹೀನ್ ಮತ್ತು ಐಶ್ವರ್ಯ ಅವರವರೇ ಮಾತಾಡ್ಕೊಳ್ಳುವಾಗ ಮುಖ್ಯ ಗುರುಗಳು ಹೇಳುತ್ತಾರೆ, ನೀವು ನಿಮ್ಮೊಳಗೆ ಮಾತನಾಡಬಾರದು, ಇತರರ ಅಭಿಪ್ರಾಯವನ್ನು ಕೇಳಿಸಿಕೊಳ್ಳಬೇಕು. ಆವಾಗ ಅವರಲ್ಲೊಬ್ಬರು ಕ್ಷಮೆಯನ್ನು ಕೇಳುತ್ತಾರೆ. ಹೌದಾ? ಯಾರು ಕ್ಷಮೆ ಕೇಳಿದರು? ಹೂ ಹ್ಯಾಡ್ ಆಸ್ಕ್ಡ್ ಫಾರ್ ಸಾರಿ, ವಾಸ್ ವೆರಿ ಸಾರಿ. ಶಹೀನ್ ಆ್ಯಂಡ್ Aishwarya were discussing among themselves, and the principal had told them that, had warned them that you have to not speak among yourselves when someone is speaking. Okay, so Aishwarya had said, I am sorry. Aishwarya ಕ್ಷಮೆ ಕೋರಿದರು. 2-3 ವಾಕ್ಯಗಳಲ್ಲಿ ಉತ್ತರಿಸು. ಆನ್ಸರ್ ಇನ್ 2 or 3 ಸೆಂಟೆನ್ಸಸ್. ಮಂತ್ರಿಮಂಡಲದ ಸಭೆಯಲ್ಲಿ ಯಾವುದರ ಬಗ್ಗೆ ಚರ್ಚಿಸಿದರು? ಯಾವ ಸಭೆ ಕರೆದರು ಅಂತ ಕೇಳಿದ್ರಿ. ಈಗ ನೋಡಿ, ಮಂತ್ರಿಮಂಡಲದ ಆ ಸಭೆಯಲ್ಲಿ ಏನು ಚರ್ಚಿಸಿದರು ಅಂತ ಕೇಳಿದ್ದಾರೆ. ವಾಟ್ ವಾಸ್ ಡಿಸ್ಕಸ್ಡ್ ಇನ್ ದ ಮೀಟಿಂಗ್? ಸೊ ವಾಟ್ ವಾಸ್ ಡಿಸ್ಕಸ್ಡ್? ಹೌ ಟು ಸೆಲೆಬ್ರೇಟ್ ದ ಇಂಡಿಪೆಂಡೆನ್ಸ್ ಡೇ ಇನ್ ದ ಮಂತ್ ಆಫ್ ಆಗಸ್ಟ್. ದಟ್ ವಾಸ್ ಡಿಸ್ಕಸ್ಡ್. ಮಂತ್ರಿಮಂಡಲದ ಸಭೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದನ್ನು ಕುರಿತು ಚರ್ಚಿಸಿದರು. ಇನ್ ದ ಮಂತ್, ತಿಂಗಳು ಮೀನ್ಸ್ ಮಂತ್ ಆಫ್ ಆಗಸ್ಟ್, ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್, ಹೌ ಟು ಸೆಲೆಬ್ರೇಟ್ ಇಟ್ ಇನ್ ಅವರ್ ಸ್ಕೂಲ್ ವಾಸ್ ಡಿಸ್ಕಸ್ಡ್ by ಮಂತ್ರಿಮಂಡಲದ ದಟ್ ಪರ್ಟಿಕ್ಯುಲರ್ ಮೀಟಿಂಗ್. ಸ್ವಾತಂತ್ರ್ಯ ದಿನಾಚರಣೆ ಎಂದರೇನು? ವಾಟ್ ಡು ಯು ಮೀನ್ ಬೈ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್? ನಮ್ಮ ದೇಶ ಸ್ವತಂತ್ರವಾದ ದಿನದ ನೆನಪಿಗಾಗಿ ಪ್ರತಿ ವರ್ಷ ದೇಶದಾದ್ಯಂತ ಆಚರಿಸುವ ಹಬ್ಬವೇ ಸ್ವಾತಂತ್ರ್ಯ ದಿನಾಚರಣೆ. ಅವರ್ ಕಂಟ್ರಿ ಗಾಟ್ ಇಂಡಿಪೆಂಡೆನ್ಸ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ ಇನ್ ರಿಮೆಂಬರೆನ್ಸ್. ನೆನಪಿಗಾಗಿ ಮೀನ್ಸ್ ಇನ್ ರಿಮೆಂಬರೆನ್ಸ್ ಆಫ್ ಇಟ್ ಎವ್ರಿ ಇಯರ್. ಎಂಟೈರ್ ಕಂಟ್ರಿ ಈಸ್ ಗೋಯಿಂಗ್ ಟು ಸೆಲೆಬ್ರೇಟ್ ದಿಸ್ ಫೆಸ್ಟಿವಲ್. ದ್ಯಾಟ್ ಇಟ್ ಸೆಲ್ಫ್ ಈಸ್ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್. ಐಶ್ವರ್ಯ ನೀಡಿದ ಸಲಹೆ ಏನು? What was the idea? Salahi is idea given by Aishwarya. ಏನು ಆ ಸಲಹೆ ಕೊಟ್ಟಲು? ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು. ಆದ್ದರಿಂದ ಐಶ್ವರ್ಯ ಧ್ವಜಸ್ತಂಭದ ಸುತ್ತ ರಂಗವಲ್ಲಿ ಹಾಕಿದರೆ ಚೆನ್ನಾಗಿರುತ್ತದೆ ಎಂದು ಸಲಹೆ ನೀಡಿದಳು. ಸೊ ಐಶ್ವರ್ಯ suggested that, what was the suggestion given? Around, sutta means around the flag post, if we put
ರಂಗೋಲಿ, it would be beautiful. ಕ್ರೀಡಾ ಮಂತ್ರಿ ವಹಿಸಿಕೊಂಡ ಕಾರ್ಯವೇನು? ವಾಟ್ ವಾಸ್ ದ ವರ್ಕ್ ಟೇಕನ್ ಅಪ್ ಬೈ ದ ಸ್ಪೋರ್ಟ್ಸ್ ಮಿನಿಸ್ಟರ್? ವಾಟ್ ವಾಸ್ ದ ವರ್ಕ್? ಏನು ಕಾರ್ಯ ತಗೊಂಡಿದ್ರು ಕ್ರೀಡಾ ಮಂತ್ರಿ ಯಾರು? ವಿವೇಕ್ ಏನು ಆಟೋಟ ಸ್ಪರ್ಧೆಗಳನ್ನು ನಡೆಸಿ ಅದರಲ್ಲಿ ಯಾರು ವಿಜೇತರಾಗುತ್ತಾರೆ ಆ ಮಕ್ಕಳಿಗೆಲ್ಲ ಬಹುಮಾನವನ್ನು ಕೊಡಬೇಕು. ಸ್ವಾತಂತ್ರ್ಯ ದಿನಾಚರಣೆ ದಿನ, ಹೌದಾ? ಆವಾಗ ಅದರದೆಲ್ಲ ಪಟ್ಟಿಯನ್ನು ತಯಾರಿ ಮಾಡಬೇಕು. ಎಲ್ಲರ ಹೆಸರು, ಯಾರ್ಯಾರು ಎಲ್ಲ ವಿಜೇತರಾಗಿದ್ದಾರೆ ಅವರ ಪಟ್ಟಿಯನ್ನು ತಯಾರಿಸುವ ಕೆಲಸವನ್ನು ಅವನು ವಹಿಸಿಕೊಂಡಿದ್ದನು. ಸೊ ಕ್ರೀಡಾ ಮಂತ್ರಿ ವಿವೇಕನು ಆಟೋಟ ಸ್ಪರ್ಧೆಯನ್ನು ನಡೆಸಿ ವಿಜೇತರ ಪಟ್ಟಿಯನ್ನು ಸಿದ್ಧಪಡಿಸುವ ಕಾರ್ಯವನ್ನು ವಹಿಸಿಕೊಂಡನು. ದ ಸ್ಪೋರ್ಟ್ಸ್ ಮಿನಿಸ್ಟರ್ ವಿವೇಕ್ he had taken up the work. What was the work? To conduct the sports competition, and whoever will win, he was supposed to make the list of the students who has won. So getting ready with the list of the students so that they can give the prize on the Independence Day for all those students. ಮೂರನೇ ತರಗತಿಯವರು ವಹಿಸಿಕೊಂಡ ಕಾರ್ಯ ಯಾವುದು? What was the work taken up by the third standard students? So what was the work they had taken up? To decorate around the flag post. ಮೂರನೇ ತರಗತಿಯವರು ಧ್ವಜಸ್ತಂಭವನ್ನು ಸಿಂಗರಿಸುವ ಕಾರ್ಯವನ್ನು ವಹಿಸಿಕೊಂಡರು. The third standard students had taken up the work. What was the work? To decorate the flag post. ಹಿಂದೆ ನೋಡುವ. ಕಾರಣ ಕೊಡು. ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಇದು ಪ್ರಶ್ನೆ ಮತ್ತೆ ವಾಪಸ್ ಅದೇ ಬಂದಿದೆ. ಮೊದಲೇ ಪ್ರಶ್ನೆನೂ ಮೊದಲು ಅದೇ ಇತ್ತು. ಆದ್ದರಿಂದ ಉತ್ತರ ನೋಡಿ. 15 ಆಗಸ್ಟರಂದು ಬರುವ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಲೆಯಲ್ಲಿ ಆಚರಿಸುವುದನ್ನು ಕುರಿತು ಮುಖ್ಯ ಗುರುಗಳು ಮಂತ್ರಿಮಂಡಲದ ಸಭೆ ಕರೆದರು. ಸೊ ದ ಕ್ವೆಶ್ಚನ್ ಇಸ್ ರಿಪೀಟೆಡ್. ಯು ಕ್ಯಾನ್ ಸಿ ಹಿಯರ್. You have to give reasons. So it is the same question which has been repeated. ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. When others are speaking, we need to listen. ಯಾರು ಹೇಳಿದರು ಇದು? ಯಾರು ಹೇಳಿದರು? ಮುಖ್ಯ ಗುರುಗಳು ಈ ಮಾತನ್ನು ಹೇಳಿದರು, ಹೌದಾ? ಅವರು ಐಶ್ವರ್ಯ ಮತ್ತು ಶಹೀನ್ ಅವರವರಲ್ಲಿ ಮಾತನಾಡುವಾಗ ಇದನ್ನು ಹೇಳಿದರು. ನಾವು ಬೇರೆಯವರು ಮಾತನಾಡುವಾಗ ನಾವು ಮಾತನಾಡಿದರೆ ಬೇರೆಯವರ ಅಭಿಪ್ರಾಯವು ನಮಗೆ ತಿಳಿಯುವುದಿಲ್ಲ. ಸೊ ವೆನ್ ಸಮ್ವನ್ ಈಸ್ ಸ್ಪೀಕಿಂಗ್, ಇಫ್ ವಿ ಡೋಂಟ್ ಲಿಸನ್ ಟು ದೆನ್ ವಿ ವಿಲ್ ನಾಟ್ ನೋ ದೇರ್ ಒಪಿನಿಯನ್. ಒಬ್ಬರು ಮಾತನಾಡುವಾಗ ನಾವು ನಮ್ಮೊಳಗೆ ಮಾತನಾಡುತ್ತಿದ್ದರೆ ಇತರರ ಅಭಿಪ್ರಾಯವು ತಿಳಿಯುವುದಿಲ್ಲ. ಆದ್ದರಿಂದ ಇತರರು ಮಾತನಾಡುವಾಗ ಕೇಳಿಸಿಕೊಳ್ಳಬೇಕು. ಒಬ್ಬರು ಮೀನ್ಸ್ ಇಫ್ someone is speaking, if we speak among ourselves, ಮಾತನಾಡುತ್ತಿದ್ದರೆ ಮೀನ್ಸ್ ಸ್ಪೀಕಿಂಗ್. ಸೊ ಇಫ್ ವಿ ಸ್ಪೀಕ್ among ourselves, what is the opinion? ಅಭಿಪ್ರಾಯ ಮೀನ್ಸ್ ಒಪಿನಿಯನ್ ಆಫ್ others will not be known. ತಿಳಿಯುವುದಿಲ್ಲ ಮೀನ್ಸ್ you will not know. Therefore, when someone is speaking, we need to listen to them. ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. If a meeting is going on, all of them should not speak at once.
ಶುಡ್ ನಾಟ್ ಸ್ಪೀಕ್, ಮಾತನಾಡಬಾರದು ಮೀನ್ಸ್ ಶುಡ್ ನಾಟ್ ಸ್ಪೀಕ್ ಎಟ್ ಒನ್ಸ್, ಆಲ್ ಆಫ್ ದೆಮ್ ಎಟ್ ಒನ್ಸ್. ಸಭೆಯಲ್ಲಿ ಮಾತನಾಡುವಾಗ ಸರದಿಯನ್ನು ಅನುಸರಿಸಿದರೆ ಎಲ್ಲರ ಅಭಿಪ್ರಾಯ ತಿಳಿಯುತ್ತದೆ. ಆದ್ದರಿಂದ ಸಭೆಯಲ್ಲಿ ಒಟ್ಟಾಗಿ ಮಾತನಾಡಬಾರದು. ಈಗ ಸಭೆಯಲ್ಲಿ ಮಾತನಾಡುವಾಗ 3-4 ಮಂದಿ ಒಟ್ಟಿಗೆ ಮಾತನಾಡಿದರೆ ನಮಗೆ ಎಲ್ಲರ ಅಭಿಪ್ರಾಯ ಅರ್ಥವಾಗುವುದಿಲ್ಲ. ಒಬ್ಬರು ಮಾತನಾಡಿ ನಿಲ್ಲಿಸಿದ ಮೇಲೆ ಇನ್ನೊಬ್ಬರು ಮಾತನಾಡಿದರೆ ಅರ್ಥ ಆಗ್ತದೆ. ಆದ್ದರಿಂದ ಸಭೆಯಲ್ಲಿ ಇನ್ ಎ ಮೀಟಿಂಗ್ ಇಫ್ ಸಮ್ವನ್ ಈಸ್ ಸ್ಪೀಕಿಂಗ್, then one should speak one after the other. You have to follow, okay, you have to follow that rule, that one should speak and stop and then other person should speak. That time we will know the opinion of all of them. Ellara means everyone. We will know the opinion of all of them. Therefore in a meeting or when a discussion is going on, all should not speak at once. ಮುಂದೆ ನೋಡುವ. ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂದು ಬರೆ. ಸೊ ಯು ಹ್ಯಾವ್ ಟು ಟೆಲ್ ದಿಸ್ ವರ್ಡ್ಸ್, ಹೂ ಟೋಲ್ಡ್ ಟು ಹೂಮ್. ನಮ್ಮ ಶಾಲೆಯಲ್ಲೂ ಆಚರಿಸುತ್ತೇವಲ್ಲ ಸರ್. ಇದು ಯಾರು ಕೇಳಿದರು? ಮುಖ್ಯ ಗುರುಗಳಿಗೆ ಕೇಳಿದ್ದಾರೆ. ಹೌದಾ? ಯಾರು ಕೇಳಿದ್ದು? ಶರೀಫ್ ಅನ್ನೋ ಒಂದು ಹುಡುಗ, ಅವನು ಕೇಳುತ್ತಾನೆ. ಸೊ ದಿಸ್ ವಾಸ್ ದ ಫಸ್ಟ್ ಸೆಂಟೆನ್ಸ್ ಸ್ಪೋಕನ್ ಅಪ್ ಬೈ ಶರೀಫ್. ಓಕೆ, ಇನ್ ಅವರ್ ಸ್ಕೂಲ್, ನಮ್ಮ ಶಾಲೆಯಲ್ಲಿ ಮೀನ್ಸ್ ಇನ್ ಅವರ್ ಸ್ಕೂಲ್, ಲೆಟ್ ಅಸ್ ಸೆಲೆಬ್ರೇಟ್ ಇಟ್ ಸರ್, ಹಿ ಹ್ಯಾಡ್ ಆಸ್ಕ್ಡ್. ಸೊ ಈ ಮಾತನ್ನು, ದಿಸ್ ವರ್ಡ್, ಈ ಮಾತನ್ನು ಶರೀಫ್ ಮುಖ್ಯ ಗುರುಗಳಿಗೆ ಕೇಳಿದನು. ಸೊ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ was asked, ಕೇಳಿದನು means asked by Sharif to the principal. ಒಳ್ಳೆಯದು. ಮೇರಿಯ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾ? The principal had told this sentence. Okay, and he had told it to he had asked this question to all the students. Okay, ಈ ಮಾತನ್ನು ಮುಖ್ಯ ಗುರುಗಳು ಮಕ್ಕಳಿಗೆ ಕೇಳಿದರು. ಸೊ ಇಟ್ಸ್ ಗುಡ್. ಮೇರಿ ಹ್ಯಾಡ್ ಸಜೆಸ್ಟೆಡ್ ಸಮಥಿಂಗ್ ಆ್ಯಂಡ್ ಆರ್ ಯು ಆಲ್ ಆಫ್ ದೆಮ್ ಫೈನ್ ವಿತ್ ಇಟ್? ದಟ್ ಈಸ್ ಮೇ ಬಿ ದ ಡೆಕೋರೇಟಿಂಗ್ ಆಫ್ ದ ರಂಗೋಲಿ, isn't it? Decoration of a rangoli around the flag post. So everyone said yes. ಸೊ ಈ ಮಾತನ್ನು ಮುಖ್ಯ ಗುರುಗಳು ಮಕ್ಕಳಿಗೆ ಹೇಳಿದರು. ದಿಸ್ ಸೆಂಟೆನ್ಸ್ ವಾಸ್ ಆಸ್ಕ್ಡ್ ಬೈ ದ ಪ್ರಿನ್ಸಿಪಲ್ ಟು ದ ಸ್ಟೂಡೆಂಟ್ಸ್. ಕೇಳಿದರು ಮೀನ್ಸ್ ಇಟ್ ಈಸ್ ಎ ಕ್ವೆಶನ್ ಮಾರ್ಕ್, ಯು ಕ್ಯಾನ್ ಸಿ. ಸೊ ಇಟ್ ಈಸ್ ಎ ಕ್ವೆಶನ್. ನೌ ದಿಸ್ ಸೆಂಟೆನ್ಸ್ ಈಸ್ ನಾಟ್ ಎ ಕ್ವೆಶನ್, ಸೊ ಯು ಹ್ಯಾವ್ ಟು ಟೆಲ್ ಹೇಳಿದರು. And if it is not the principal means we have to respect gurugalu and elders, we will respect for them, we have to say kelidaru. And if it is boys, girl or your friends, you can tell them as kelidanu. ನಮ್ಮ ತೋಟದಿಂದ ಮಾವಿನ ತಳಿರು ಬಾಳೆಕಂಬ ತರುತ್ತೇನೆ. This was told by Raju to Karthik. ಈ ಮಾತನ್ನು ರಾಜು ಕಾರ್ತಿಕ್ಗೆ ಹೇಳಿದನು. ಸೊ ದಿಸ್ ವಾಸ್ ಟೋಲ್ಡ್. ಸೊ ಯು ಹ್ಯಾವ್ ಟು ರೈಟ್ ಹೇಳಿದನು. ದಿಸ್ ವರ್ಡ್ ವಾಸ್ ಟೋಲ್ಡ್ ಬೈ ರಾಜು ಟು ಕಾರ್ತಿಕ್. ಸರಿಯಾ? ಮುಂದೆ ನೋಡುವ. ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. ಯೂಸ್ these words given words and you have to frame own sentences. Swanta means own sentences. You have to make your own sentences. Torana. So what is this torana? Using the mango leaves we will decorate the front door. That is called as the torana.
ನಾವು ಮಾವಿನಕಾಯಿ ಎಲೆ ಇಲ್ಲದಿದ್ದರೆ ಏನಾದರೂ ಪೇಪರೆಲ್ಲ ಕಟ್ಟಿಂಗ್ಸ್ ಎಲ್ಲ ಮಾಡಿ ನಮ್ಮದು ಮನೆ ಬಾಗಿಲಿಗೆ ಸಿಂಗರಿಸ್ತೇವಲ್ಲ, ಅದಕ್ಕೆ ತೋರಣ ಅಂತ ಹೇಳ್ತೇವೆ. ಯಾವಾಗ ಮಾಡ್ತೇವೆ? ಹಬ್ಬದ ದಿನಗಳಲ್ಲಿ ಮಾಡ್ತೇವೆ, ಹೌದಾ? ಅದಕ್ಕೆ ನೋಡಿ, ಹಬ್ಬದ ದಿನಗಳಲ್ಲಿ ನಾವು ನಮ್ಮ ಮನೆಯ ಬಾಗಿಲಿಗೆ ತೋರಣವನ್ನು ಕಟ್ಟುತ್ತೇವೆ. ಡ್ಯೂರಿಂಗ್ ಫೆಸ್ಟಿವಲ್ಸ್ ವಿ ವಿಲ್ ಡೆಕೋರೇಟ್ ಅವರ್ ಫ್ರಂಟ್ ಡೋರ್, front door of our houses with the torana. We will tie it up, okay, and decorate it. Rangoli. So ರಂಗೋಲಿ ಮನೆ ಮುಂದೆ ಹಾಕ್ತಾರೆ, ಹೌದಾ? ಅಮ್ಮಂದಿರಲ್ಲ. ಸೊ ನಾರ್ಮಲಿ ಮದರ್ಸ್ ವಿಲ್ ಪುಟ್ ದ ರಂಗೋಲಿ ಇನ್ ಫ್ರಂಟ್ ಆಫ್ ದ ಹೌಸ್. ನಮ್ಮ ತಾಯಿ ಮನೆಯ ಮುಂದೆ ರಂಗವಲಿಯನ್ನು ಹಾಕುತ್ತಾರೆ. ಅವರ್ ಮದರ್ ವಿಲ್ ಡೆಕೋರೇಟ್ ರಂಗೋಲಿ, ವಿಲ್ ಪುಟ್ ರಂಗೋಲಿ ಇನ್ ಫ್ರಂಟ್ ಆಫ್ ಅವರ್ ಹೌಸ್. ಬಹುಮಾನ ಅಂದರೆ ಬಹುಮಾನ ಇಸ್ ಪ್ರೈಸ್, ಸರಿಯಾ? ಬಹುಮಾನ ಯಾವುದೇ ಸ್ಪರ್ಧೆ ನಡೆದರೆ ನಮಗೆ ಅದರಲ್ಲಿ ಬಹುಮಾನ ಸಿಗುತ್ತದೆ. ಹಾಗೆ ನನಗೆ ಊಟದ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಸಿಕ್ಕಿತು. ನನಗೆ ಮೀನ್ಸ್ ಫಾರ್ ಮೀ, ಐ ಗಾಟ್ ಫಸ್ಟ್ ಪ್ರೈಸ್ ಇನ್ ಸ್ಪೋರ್ಟ್ಸ್ ಕಾಂಪಿಟೇಷನ್. ಸಮವಸ್ತ್ರ ಅಂದರೆ ಯೂನಿಫಾರ್ಮ್. ಮಕ್ಕಳು, ಸೊ ಸ್ಟೂಡೆಂಟ್ಸ್ ವಿಲ್ ಬಿ ವೇರಿಂಗ್ ಯೂನಿಫಾರ್ಮ್ ಆ್ಯಂಡ್ ದೇ ವಿಲ್ ಗೋ ಟು, ಚಿಲ್ಡ್ರನ್ಸ್ ವಿಲ್ ವೇರ್ ಯೂನಿಫಾರ್ಮ್ ಆ್ಯಂಡ್ ಗೋ ಟು ಸ್ಕೂಲ್. ಚಿಲ್ಡ್ರನ್ಸ್ ವಿಲ್ ವೇರ್ ಯೂನಿಫಾರ್ಮ್ ಆ್ಯಂಡ್ ಗೋ ಟು ದ ಸ್ಕೂಲ್. ಸೊ ದೇ ವಿಲ್ ಕಮ್ ಟು ದ ಸ್ಕೂಲ್, ಇಟ್ಸ್ ಬಿನ್ ಗಿವನ್ ಹಿಯರ್. ಮಕ್ಕಳು ಶಾಲೆಗೆ ಸಮವಸ್ತ್ರವನ್ನು ಧರಿಸಿ ಬರುತ್ತಾರೆ. ಇವತ್ತಿಗೆ ಇಲ್ಲಿಗೆ ಇಷ್ಟು ಸಾಕು. ಇನ್ನು ಮುಂದೆ ಇನ್ನೂ ಬೇರೆ ಸ್ಲೈಡ್ಸ್ ಮುಂದೆ ನೋಡುವ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.